ಪೂರ್ಣವಾಗಿ ಅವರು ವಿವಸ್ತ್ರರಾಗಿ ಆಗೋದಕ್ಕೆ ಬಿಟ್ಟಿಲ್ಲ. ಅವರು ಆ ಸಂದರ್ಭದಲ್ಲಿ ಯಾರಿದ್ರು ಪೊಲೀಸ್ನವರು ಅವ್ರು ಏನು ಕ್ರಮ ತಗೋಬೇಕೋ ಅದನ್ನ ತಗೊಂಡಿದ್ದಾರೆ ಅಂತೇಳಿ ನಾನು ಮೇಲ್ನೋಟಕ್ಕೆ ನಮಗೆ ಬಂದಂಥ ಮಾಹಿತಿ ಮೇಲೆ ನಾನು ಕೂಡ ಹೇಳಿದೆ, ವಿವಸ್ತ್ರ ಅವ್ರು ಯಾರು ಪೊಲೀಸ್ನವ್ರು ಮಾಡಿಲ್ಲ, ಅವರೇ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ನಮಗೆ ಬಂದಂಥ ಮಾಹಿತಿಯನ್ನು ತಮ್ಮ ಜೊತೆ ಹಂಚಿಕೊಂಡೆ ನಾನು. ಆದರೆ ಇನ್ನೂ ಕೂಡ ವಿವರವಾಗಿ ಅದನ್ನು ತನಿಖೆ ಮಾಡಬೇಕು ಅಂತ ಹೇಳಿ ಈಗ ಅದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ಮಹಿಳೆಯ ಮೇಲೆ ಸಾಕಷ್ಟು ಕೇಸ್ಗಳಿದಾವಂತ ಆರೋಪ ಮಾಡ್ತಾ ಇದ್ದಾರೆ. ವಿಡಿಯೋ ಕೂಡ ಕಾಂಗ್ರೆಸ್ನವರು ರಿಲೀಸ್ ಮಾಡಿದ್ದಾರೆ. ಆ ಕೇಸ್ಗಳು ಬಿದ್ದಿದ್ವು ಮಹಿಳೆ ಮೇಲೆ ಅಂತ ಬಿಜೆಪಿ ಅವರು ಹೇಳ್ತಿದ್ದಾರೆ. ಅಲ್ಲ, ಯಾವುದು ಕೂಡ ಸ್ಪಷ್ಟವಾಗಿ ನಮಗೆ ಗೊತ್ತಾಗಬೇಕಲ್ಲ. ಅವ್ರ್ಯಾರೋ ಒಂದು ಹೇಳಿಕೆ ಕೊಡ್ತಾರೆ, ಇವ್ರ್ಯಾರೋ ಒಂದು ಹೇಳಿಕೆ ಕೊಡ್ತಾರೆ. ಅದು ಸ್ಪಷ್ಟವಾಗಿ ನಮಗೆ ಗೊತ್ತಾಗಬೇಕಾದ್ರೆ ಒಂದು ತನಿಖೆ ಮಾಡಿದರೆ ಗೊತ್ತಾಗ್ತದೆ. ಅಲ್ಲಿ ಕಾಂಗ್ರೆಸ್ ನಾಯಕರೇ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ ಸರ್, 3 ವರ್ಷ ಹಳೇದು. ಯಾರಾದ್ರೂ ಮಾಡಲಿ, ಅದೆಲ್ಲ ಗೊತ್ತಾಗುತ್ತಲ್ಲ ತನಿಖೆ ಮಾಡಿದ್ರೆ, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಅದರ ಹಿನ್ನೆಲೆ ಏನು, ಅದೆಲ್ಲ ಗೊತ್ತಾಗುತ್ತೆ. ಸರ್, ಈಗ ಬಳ್ಳಾರಿ ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರು ನಿನ್ನೆ ಒಂದು ಆರೋಪ ಮಾಡಿದ್ರು. ಈಗ ಅದಕ್ಕೊಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಗೃಹ ಸಚಿವರು ಹೋಗಿ ಬಳ್ಳಾರಿಯಲ್ಲಿ ಸಭೆ ಮಾಡಬೇಕಾಗಿತ್ತು, DCM ಹೋಗಿ ಸಭೆ ಮಾಡಿದ್ದಾರೆ. ಅಂದ್ರೆ ಈ ಗೃಹ ಇಲಾಖೆನೇ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನುವಂತ ಆರೋಪ ಮಾಡಿದ್ದಾರೆ. ಅವರು ಜವಾಬ್ದಾರಿಯುತವಾದಂಥ ಸಚಿವರು, ಉಪಮುಖ್ಯಮಂತ್ರಿಗಳು. ನಿಜ, ಅವರು ಕುಮಾರಸ್ವಾಮಿ ಅವರು ಹೇಳೋ ಪ್ರಕಾರ ಅವರೊಬ್ಬರು ಕ್ಯಾಬಿನೆಟ್ ದರ್ಜೆ ಸಚಿವರು ಅಷ್ಟೇ ಬಿಟ್ಟರೆ ಅವ್ರಿಗೆ ಯಾವುದು ಎಕ್ಸ್ಟ್ರಾ ಅಧಿಕಾರ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದು ಕಾನೂನಾತ್ಮಕ ಅಥವಾ ಸಂವಿಧಾನಾತ್ಮಕವಾಗಿ ಅದು ಸರಿ ಇರಬಹುದು. ಆದರೆ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಅಲ್ಲಿ ಹೋಗಿರೋದನ್ನು ತಪ್ಪು ಅಂತ ಹೇಳೋದು ಸರಿಯಿಲ್ಲ. ಯಾಕೆಂದರೆ ಅವರು ಒಬ್ಬ ಸಚಿವರಾಗಿ ಅಂತಲೇ ಇಟ್ಕೊಳ್ಳಿ, ಕ್ಯಾಬಿನೆಟ್ ಸಚಿವರಾಗಿ ಅಂತ ಇಟ್ಕೊಳ್ಳಿ, ಅದು ಡೆಪ್ಯೂಟಿ ಚೀಫ್ ಮಿನಿಸ್ಟರು ಅಂತ ಹೇಳಿ ಅವರನ್ನು ಪ್ರಮಾಣ ವಚನ ಕೊಟ್ಟಿರ್ತಕ್ಕಂಥದ್ದು. ಆ ಜವಾಬ್ದಾರಿಯಿಂದ ಅವರು ಹೋಗಿದ್ದಾರೆ. ಅದರಲ್ಲಿ ಈಗ ನಾನು ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಅವರು, ನಾನು ಅಲ್ಲಿ ಆಗ್ತಕ್ಕಂಥ ಘಟನೆ ವಿವರಗಳನ್ನು ತಗೊಂಡು ನಮ್ಮ ಇಲಾಖೆಯಲ್ಲಿ ಇವಾಗ ನಾವೇನಾಗುತ್ತೆ, ನಾವು ಸಂಬಂಧಪಟ್ಟ ಸಚಿವರು, ನಾನು ಹೋದ ಮೇಲೆ ಅಲ್ಲಿ ಏನೇನೋ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟಿದ್ದಾರೆ. ಒಂದು ವೇಳೆ ನಾನು ಇಮಿಡಿಯೇಟ್ ಆಗಿ ಅಲ್ಲಿ ಹೋಗಿದ್ರೆ ಮಂತ್ರಿಗಳು ಬಂದರು, ಏನೇನೋ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದಾರೆ, ಅವ್ರ ಪರವಾಗಿ ಕೊಟ್ಟಿದ್ದಾರೆ, ಇವ್ರ ಪರವಾಗಿ ಕೊಟ್ಟಿದ್ದಾರೆ ಅಂತ ಕೂಡ ಕಮೆಂಟ್ಸ್ಗಳು ಬರುತ್ತೆ. ನಾವು ಹೋಗುವಾಗ ಕೂಡ ಒಂದಿಷ್ಟು ಯೋಚನೆ ಮಾಡಿ ಅಲ್ಲಿ ಇನ್ವೆಸ್ಟಿಗೇಷನ್ ಯಾವುದು ಕೂಡ ಅದು ತೊಂದರೆ ಆಗದಾಗೆ, ಯಾರಿಗೂ ನಾವು ಇಂಟರ್ಫಿಯರ್ ಆಗದಂಗೆ ತನಿಖೆ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ನಾವು ತಡೆದು ಹೋಗ್ತೇವೆ. ಯಾವಾಗಲೂ ಕೂಡ ಘಟನೆ ಆದಾಗ ಇಮಿಡಿಯೇಟ್ ಆಗಿ ಹೋಗೋದಿಲ್ಲ, ಅನ್ಲೆಸ್ ಇಟ್ ಈಸ್ ರಿಯಲಿ ಅನ್ ಎಮರ್ಜೆನ್ಸಿ. ಅಂಥ ಸಂದರ್ಭದಲ್ಲಿ ಅದಕ್ಕೋಸ್ಕರ ನಾನು ಇಲ್ಲಿವರೆಗೂ ಹೋಗಲಿಲ್ಲ. ಉಪಮುಖ್ಯಮಂತ್ರಿಯಾಗಿ, ಒಬ್ಬ ಸಚಿವನಾಗಿ, ಸರ್ಕಾರದ ಪ್ರತಿನಿಧಿಯಾಗಿ ಅವರು ಹೋಗಿದ್ದಾರೆ. ಹೋಗಿ ಅವರು ಅಲ್ಲಿ ಸತ್ತವರ ವ್ಯಕ್ತಿಯ ಕುಟುಂಬದ ಸದಸ್ಯರನ್ನೆಲ್ಲ ಭೇಟಿ ಮಾಡಿ ಸಾಂತ್ವನ ಹೇಳಿ ಒಂದು ಮಾನವೀಯತೆ ದೃಷ್ಟಿಯಿಂದ ಹೋಗಿದ್ದಾರೆ ಅವರು. ಅದು ತಪ್ಪು ಅಂತ ಕುಮಾರಸ್ವಾಮಿ ಅವರು ಹೇಳೋದಾದ್ರೆ ನಾವೇನು ಹೇಳಬೇಕು ಅವರಿಗೆ? ಇಲಾಖೆಯಲ್ಲೇ ಆ ಥರದ ಹಸ್ತಕ್ಷೇಪ ಇಲ್ಲ ಅಲ್ಲ ಸರ್? ಅನುಮತಿ ಏನ್ರಿ, ಸರ್ಕಾರದ ಪ್ರತಿನಿಧಿ ಅಲ್ವಾ ಅವರು? ಅದರಲ್ಲಿ ಈಗ ನಾನು ಹೋಗ್ತೀನಪ್ಪ, ನಾನು ಭದ್ರಾವತಿಗೆ ಭದ್ರಾ ಪ್ರಾಜೆಕ್ಟಿಗೆ ಹೋಗ್ತೀನಿ. ಅಲ್ಲಿ ಹೋಗಿ ನಾನು ಆ ಇರಿಗೇಷನ್ ಅಧಿಕಾರಿಗಳನ್ನ ಕರೆದು ಏನ್ರಿ ಆಗಿದೆ ಇಲ್ಲೆಲ್ಲ ಗೇಟು ಎಲ್ಲ, ಲಾಸ್ಟ್ ಟೈಮ್ ನಾನು ಹೋಗಿದ್ದೆ, ನಾನು ಅವಾಗ ವಿಚಾರ ಮಾಡ್ಕೊಂಡು ಬಂದೆ. ಅದು ತಪ್ಪು ಅಂತ ಹೇಳ್ತಿದ್ದೆ. ನಮ್ಗೆ ನೋಡ್ಕೊಂಡ್ರೆ ಕ್ಯಾಬಿನೆಟ್ ಅಲ್ಲಿ ಅವರು ಯಾರ್ಯಾರು ಮಿನಿಸ್ಟರ್ ಇರ್ತಾರೆ ಅವರೇ ಕ್ಯಾಬಿನೆಟ್ ಅಂತ ಹೇಗೆ ಕರೀತಾರೆ. ಎಲ್ಲರೂ ಅವ್ರು ಬೇರೆ ಖಾತೆ ಇದ್ರು ಕೂಡ ಅವ್ರು ಭಾಗವಹಿಸ್ತಾರಲ್ಲ ಚರ್ಚೆನಲ್ಲಿ, ಅವ್ರ ಅಭಿಪ್ರಾಯ ಹೇಳ್ತಾರಲ್ವಾ. ಎಷ್ಟೋ ಸಾರಿ ಈಗ ನಾನೊಂದು ಖಾತೆಯಿಂದ ನಾನು ಒಂದು ಪ್ರಪೋಸಲ್ ತಗೊಂಡು ಬಂದ್ರೆ ಬೇರೆ ಮಂತ್ರಿಗಳು ಮಾತಾಡಿ ಅದನ್ನ ತಡೆ ಹಿಡಿಯತಕ್ಕಂಥ ಕೆಲಸಗಳು, ತೀರ್ಮಾನಗಳು ಎಷ್ಟೋ ಸಾರಿ ಆಗಿರ್ತದೆ. ಹಂಗಂತೇಳಿ ಅವರು ಹಸ್ತಕ್ಷೇಪ ಮಾಡ್ತಾರೆ. ನಿಜವಾದ ಹಸ್ತಕ್ಷೇಪ ಮಾಡಿ ಅವರೇನಾದರೂ ಡೈರೆಕ್ಷನ್ಸ್ ಕೊಟ್ಟು, ಪೊಲೀಸ್ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟು ಆ ತೀರ್ಮಾನಗಳಾಗಿ ಅದರ ಇಂಪ್ಯಾಕ್ಟ್ ಬೇರೆ ಥರ ಆಗಿ ಅದೆಲ್ಲ ಆಗಿದ್ರೆ ನಾನು ಒಪ್ತೀನಿ, ಅವ್ರು ಹೇಳೋದನ್ನ ಒಪ್ಪೋಣ. ಆದರೆ ಈ ರೀತಿ ಒಬ್ಬ ಸಚಿವರು ಹೋಗಿ ಜವಾಬ್ದಾರಿಯುತ ಕೆಲಸಗಳನ್ನು ಮಾಡೋದು ಸರಿ ಇಲ್ಲ ಅನ್ನೋದು ಯಾವ ರೀತಿಯಲ್ಲಿ ಅವರು ಅರ್ಥೈಸ್ಕೊಂಡಿದ್ದಾರೋ ಗೊತ್ತಿಲ್ಲ. ಇಲಾಖೆಯಲ್ಲಿ ಆ ರೀತಿ ಹಸ್ತಕ್ಷೇಪ ಇಲ್ಲ ಅಂತ ನಾನು ಹೇಳಿದ್ನಲ್ಲ, ಅವ್ರ ಹಸ್ತಕ್ಷೇಪ ಏನು ಮಾಡಕ್ ಹೋಗಿಲ್ಲ. RCB ಪ್ರಕರಣ ಆದಾಗಲೂ ಕೂಡ ಈ ವಿಚಾರ ಕೇಳಿ ಬಂದಿತ್ತು, ಇಲಾಖೆಯಲ್ಲಿ ಬೇರೆ ಹಸ್ತಕ್ಷೇಪ ಇದೆ, ಅದಕ್ಕೆ ಕಂಟ್ರೋಲ್ ಹಸ್ತಕ್ಷೇಪ
ನಮ್ಮ ತೀರ್ಮಾನಗಳಲ್ಲಿ ಹಸ್ತಕ್ಷೇಪ ಯಾರು ಕೂಡ ಇಲ್ಲಿವರೆಗೆ ಮಾಡಿಲ್ಲ. ಮುಖ್ಯಮಂತ್ರಿಗಳು ನಾನು ತೀರ್ಮಾನಗಳನ್ನು ತಗೊಳ್ತೀವಿ. ಅದಕ್ಕೆ ನಾನು ಹೇಳಿದೆ. ಈಗ ನಾನೇ ನೇರವಾಗಿ ಹೇಳ್ಬೋದಿತ್ತಲ್ಲ, ಏನು CID ಕೊಡ್ತೀನಿ ಅಂತೇಳಿ. ಆದರೆ ನಾನು ಮುಖ್ಯಮಂತ್ರಿಗಳನ್ನು ಯಾಕೆ ಅಂದರೆ, ನಾವೆಲ್ಲರೂ ಒಂದು ಜವಾಬ್ದಾರಿಯಿಂದ ಕೆಲಸ ಮಾಡ್ತೀವಿ. ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಗಮನಕ್ಕೆ ತರದೆ ನಾನು ಇಂಥ ತೀರ್ಮಾನಗಳನ್ನು ಮಾಡೋಕ್ಕಾಗುತ್ತಾ? ಅಲ್ಲ ಸರ್, ನೀವೊಂದು ಮಾತು ಹೇಳಿದ್ರಿ, ಬಳ್ಳಾರಿ IGP ನಾನ್ ಟ್ರಾನ್ಸ್ಫರ್ ಮಾಡಿಲ್ಲ ಅಂತ ನನಗೆ ಗೊತ್ತಿಲ್ಲ ಅಂತ. ಎಲ್ಲ ರೀ, ಅದೇನು ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ. ಆದರೆ ಟ್ರಾನ್ಸ್ಫರ್ ಮಾಡೋರು ಯಾರು? DPRನವರು. ಆ ಅರ್ಥದಲ್ಲಿ ಹೇಳಿದ್ನೇ ವಿನ ನನಗೆ ಗೊತ್ತಿಲ್ಲ ಅಂತ ಹೇಳಲಿಲ್ಲ. ಗೊತ್ತಿದೆ. ಆಮೇಲೆ ಹರ್ಷ ಅನ್ನೋರನ್ನ ಪೋಸ್ಟ್ ಮಾಡ್ತೀವಿ ಅನ್ನೋದು ಗೊತ್ತಿದೆ. ಆದರೆ ತೀರ್ಮಾನ ಅಂದರೆ ಇಶ್ಯೂ ಮಾಡೋರು ಯಾರು, ಡೈರೆಕ್ಷನ್ಸ್ ಕೊಡೋರು ಯಾರು, ಅದಕ್ಕೆ ಫೈಲಿಗೆ ಸೈನ್ ಹಾಕೋರು ಯಾರು? ಮುಖ್ಯಮಂತ್ರಿ. ಈ ಎರಡು ಪ್ರಕರಣ ಒಟ್ಟಿಗೆ CID ಅನೌನ್ಸ್ ಮಾಡ್ತೀವಿ ಸರ್. ಅದನ್ನ ಈಗ ಅದಕ್ಕೆ ನಾನು ಹೇಳಿದ್ದು, ಚರ್ಚೆ ಮಾಡಿ ನಾನು ತೀರ್ಮಾನ ಇವತ್ತು ಭೇಟಿ ಮಾಡಿ ತೀರ್ಮಾನ. VBG ರಾಮ್ಜಿ ಸಂಬಂಧಪಟ್ಟ ಕೋರ್ಟಿಗೆ ಹೋಗ್ತೀರಾ ಸರ್? ಅಲ್ಲ, ಕೋರ್ಟಿಗೆ ಹೋಗ್ಬೇಕು ಅನ್ನೋದು ಒಂದು, ಮತ್ತು ನಾವು ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿ ಜನಸಮುದಾಯಕ್ಕೆ, ಸಾಮಾನ್ಯ ಜನರಿಗೆ, ಯಾರು ಕೂಲಿ ಕಾರ್ಮಿಕರು ಆ ಒಂದು ನರೇಗಾ ಯೋಜನೆಯ ಫಲ ಪಡಿತಾ ಇದ್ರು, ಯಾರು ಫಲಾನುಭವಿಗಳಿದೆ, ಅವರಿಗೆಲ್ಲ ಏನು ತೊಂದರೆ ಆಗಿದೆ ಅವರಿಗೆಲ್ಲ ತಿಳಿಸ್ಬೇಕಲ್ಲ. ಅದನ್ನು ನಾವು ಇದು ನೋಡಿಯಪ್ಪ ಹಿಂಗಾಗಿದೆ, ಹೆಸರು ಬದಲಾವಣೆ ಒಂದು ಭಾಗ, ಮಹಾತ್ಮ ಗಾಂಧೀಜಿಯವರಿಗೆ ಮಾಡಿದಂಥ ಅಪಮಾನ ಒಂದು ಭಾಗ. ಆದರೆ ಅಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಗೈಡ್ಲೈನ್ಸ್ಗಳಿದ್ದಾವೆ. ಅಂದರೆ ಪ್ರತಿ ಹಳ್ಳಿನಲ್ಲೂ ತಗೊಳಕ್ಕಾಗಲ್ಲ, ಸೆಲೆಕ್ಟಿವ್ ಆಗಿ ತಗೋಬೇಕು. ಆಮೇಲೆ ಈ ಹಣದ ತೀರ್ಮಾನ ಪರ್ ಡೇ ವೇಜಸ್ ಕೊಡುವಾಗ ಆ ತೀರ್ಮಾನ ಡೆಲ್ಲಿಲಿ ಆಗಬೇಕು. ಆಮೇಲೆ ಆ್ಯಕ್ಷನ್ ಪ್ಲ್ಯಾನ್ಗಳೆಲ್ಲ ಡೆಲ್ಲಿಯಲ್ಲಿ ಅಪ್ರೂವ್ ಆಗಬೇಕು. ಈ ಥರದ್ದೆಲ್ಲ ನಾವು ಅವ್ರಿಗೆ ಹೇಳಬೇಕಲ್ಲ, ನೋಡ್ರಪ್ಪ ಹಿಂಗಾಗ್ತಾ ಇದೆ, ನಿಮ್ಮೂರಲ್ಲಿ ಕೆಲಸ ತಗೋಬೇಕು ಅಂದರೆ ಡೆಲ್ಲಿಯಿಂದ ತೀರ್ಮಾನ ಆಗಬೇಕು, ನಾವೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಬೇಕಲ್ಲ ಅವರಿಗೆಲ್ಲ. ಈಗ ಪಂಚಾಯಿತಿ ಸದಸ್ಯರುಗಳಿದ್ದಾರೆ, ಪಂಚಾಯಿತಿ ಅಧ್ಯಕ್ಷರುಗಳಿದ್ದಾರೆ, ಅವರೆಲ್ಲ ಆ ಹಂತದಲ್ಲಿ ಮಾಡುವಂಥ ತೀರ್ಮಾನ ಮೈಕ್ರೋ ಪ್ಲಾನಿಂಗ್ ಅಂತ ಕರೀತಾರೆ. ಇದನ್ನೇ ರಾಜೀವ್ ಗಾಂಧಿ ಅವರು 73ನೇ ಅಮೆಂಡ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದೇನೆಂದರೆ, ಮೈಕ್ರೋ ಪ್ಲಾನಿಂಗ್. ನಮ್ಮೂರಿನ ರಸ್ತೆ ಅಥವಾ ನಮ್ಮೂರಿನ ಚರಂಡಿಯನ್ನು ಎಲ್ಲೋ ಏರ್ ಕಂಡೀಷನ್ ರೂಮ್ನಲ್ಲಿ ಕೂತ್ಕೊಂಡು ಡೆಲ್ಲಿಲಿ ತೀರ್ಮಾನ ಮಾಡೋದು ಬೇಡ, ನೀವೇ ಮಾಡ್ಕೊಳ್ಳಿ ಅಂತೇಳಿ ಅಧಿಕಾರ ವಿಕೇಂದ್ರೀಕರಣವನ್ನು ಕೊಟ್ಟಂಥ ಇದು 73ನೇ ತಿದ್ದುಪಡಿ ಸಂವಿಧಾನಕ್ಕೆ. ಅದನ್ನು ಈಗ ತಗೊಂಡು ಡೆಲ್ಲಿಗೆ ಇಟ್ಕೊಳ್ಳೋದಾದರೆ ಮತ್ತೆ ಯಾಕೆ ನಾವು ಈ ಅಧಿಕಾರನ ವಿಕೇಂದ್ರೀಕರಣದ ಮಾತಾಡಬೇಕು? ಅದನ್ನ ಜನಸಮುದಾಯಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಚರ್ಚೆ ಆಗಲಿ, ಅಭಿಪ್ರಾಯಗಳು ಬರಲಿ, ಅವರ ಅಭಿಪ್ರಾಯ ಹೇಳಿ. ಅವರು ಈಗ ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರ ತೀರ್ಮಾನ ಮಾಡಿದ್ರು, ಅದನ್ನ ಅವರು ಸಮರ್ಥನೆ ಮಾಡ್ಕೋಬೇಕಲ್ಲ. ಅಥವಾ ನಮಗೂ ಹೇಳಿ, ಹೌದಪ್ಪ ನಾವು ಮಾಡಿರೋದು ಒಳ್ಳೇದು ಅನ್ನೋದು ನಮ್ಮನ್ನು ಕನ್ವಿನ್ಸ್ ಮಾಡಬೇಕಲ್ಲ, ಜನರನ್ನ ಕನ್ವಿನ್ಸ್ ಮಾಡಬೇಕಲ್ಲ.